ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಕನ್ನಡಿಗಾಂತರಲೇ ತುಂಬ ದಿವಸ ಆಯಿತು, ಆಲ್ಮೋಸ್ಟ್ ನಾನು 15 ದಿವಸ ಸರಿಯಾಗಿ ಕೆಲಸ ಮಾಡಿಲ್ಲ. ಅಪರೂಪ ಒಂದೊಂದು ದಿವಸ ಕೆಲಸ ಮಾಡೋದು ಬಿಡ್ತಿದ್ದೆ. ಇವತ್ತು ಸಂಡೇ ಬಂದುಬಿಟ್ಟು ಇವಾಗ ಸ್ಲಾಟ್ ಬುಕ್ ಮಾಡ್ಕೋತೀನಿ, ಫುಲ್ಲಾಗೆ ಬುಕ್ ಮಾಡ್ಕೋತೀನಿ ನೋಡಿ. 7ರಿಂದ 9, 9ರಿಂದ 12, 12ರಿಂದ 4, 4ರಿಂದ 7 ಮಾಡಲ್ಲ. ಇವಾಗ 7ರಿಂದ 11 ಬುಕ್ ಮಾಡಿದ್ದೀನಿ. 12 ಅವರ್ 45 ನಿಮಿಷ, 1307ರಿಂದ 1963 ರೂಪಾಯಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಬುಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಈ ವಾರ ಹೊಡೆದಿರೋದು ಅರ್ನಿಂಗ್ಸು ತುಂಬ ಅಂದರೆ ತುಂಬ 500, 290, 365, 248. ಈ ವಾರ ಫುಲ್ ನಾನು ಮಾಡೇ ಇಲ್ಲ, ಕೆಲಸನೇ ಫುಲ್ ಟೈಮ್ ಮಾಡಿಲ್ಲ. ಬರೀ ಎಷ್ಟು ಅವರ್ ಮಾಡಿದ್ದೀನಿ, 2 ಅವರು, 4 ಅವರು, ಮತ್ತು 2.5 ಗಂಟೆ, 1.5 ಗಂಟೆ ಈ ಥರ ಮಾಡಿರೋದು. ಬರೀ ಯಾಕಂತ ಗೊತ್ತಾಗ್ತಲ್ಲ ನನಗಂತ್ರೂ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಇವತ್ತಿಂದ ಡ್ಯೂಟಿ ಸರಿಯಾಗಿ ಮಾಡ್ತೀನಿ. ನೋಡೋಣ. ಎಲ್ಲರೂ ಕೇಳ್ತಾ ಇದ್ದೀರಾ ಫುಲ್ ವೀಡಿಯೋ ಹಾಕಿ, ಈ ಥರ ಶಾರ್ಟ್ ವೀಡಿಯೋದು ಅದು ಇದು ಏನೋ ಹಾಕಕ್ಕೆ ಹೋಗ್ಬಿಡಿ, ಡೈಲಿ ಅರ್ನಿಂಗ್ಸ್ ಹಾಕಿ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಇನ್ನು ಮುಂದೆ ಹಾಕ್ತೀನಿ ನೋಡಿ. ಹಾಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹೇಳ್ತಾ. ಬರೀ ಈಗ 7 ಗಂಟೆಗೆ ಡ್ಯೂಟಿ ಆನ್ ಮಾಡಿದ್ಮೇಲೆ ಸಿಗ್ತೀನಿ. ಮತ್ತೇನಪ್ಪ ಶಿವ ಸಮಾಚಾರ? ಎಷ್ಟು ಹೊಡಿತಿದ್ಯಾ ಡೈಲಿ? ಅದೇ 1.5, 2 ಅಷ್ಟೇ ಆಗ್ತಾಯಿತ್ತಾ ಇವಾಗ? ಮುಂಚೆ ಥರ ಏನು ಆಗ್ತಾಯಿಲ್ಲ? ಆಗ್ತಾ ಇಲ್ಲ ಈಗ. ಹೌದಾ? ಮತ್ತೇನು ಸಮಾಚಾರ ವಿಶೇಷ? ನಮ್ಮ ಸಬ್ಸ್ಕ್ರೈಬರ್ಗಳು ಏನು ಹೇಳ್ತೀಯಾ? ಏನು ಹೇಳೋಣ ಗುರು, ಏನೂ ಇಲ್ಲ. ಸುಮ್ಮನೆ ಕೆಲಸ ಮಾಡೋದು, ಮನೆಗೆ ಹೋಗೋದು ಅಷ್ಟೇ. ಹೌದಾ? ಈ ವಾರ ಎಷ್ಟು ಹೊಡೆದಿದ್ಯಾ? ಆಗಿದೆ ಒಂದು 8,000 ಹೊಡೆದಿದ್ಯಾ. ಇವತ್ತು ಲಾಸ್ಟ್ ಅವರ್. ಇವತ್ತೊಂದು 2,000 ಅಂದರೆ ಒಂದು 10,000. ವಾರಕ್ಕೆ 10,000 ದುಡಿಬೋದಾ ಕಷ್ಟಪಟ್ಟು? ಎಷ್ಟು ಅವರ್ ಕೆಲಸ ಮಾಡ್ತೀಯ ಡೈಲಿ? 14 ಅವರ್. 14 ಅವರ್ ಕೆಲಸ ಮಾಡ್ತಿದ್ದಾನೆ ನಮ್ಮ ಫ್ರೆಂಡು. ದಿನಕ್ಕೆ 1,500ರಿಂದ 1,800 ರೂಪಾಯಿ ಆಗ್ತಾಯಿದೆ ಅಂತೆ. ನೋಡಿ, ಡೆಲಿವರಿ ಬೇಸ್ ಕಷ್ಟ, ಈ ಥರ ಕಷ್ಟ ಬಿದ್ದು ಮಾಡ್ತಾಯಿದ್ದೀವಿ. ಆದ್ರೂ ಬೆಲೆನೇ ಕೊಡಲ್ಲ ಯಾರು, ರೆಸ್ಟೋರೆಂಟಲ್ಲಾಗಲಿ ಕಸ್ಟಮರ್ಸ್ ಆಗಲಿಲ್ಲ. ಮಗ ಮಾಲಾಪೇಶದಲ್ಲಿ ಆರ್ಡ್ರ್ ಹೆಂಗೆ ಬೀಳ್ತಾ ಇದೆ ನಿನಗೆ? ಕೊಡ್ತಾರ ಬೇಗ ತಂದು? ಅಲ್ಲಿ ಹೋಗಿಲ್ಲ ನಾನು, ಭಾಳ ದಿವಸ ಆಯಿತು. ಹೌದಾ? ಬಿದ್ದಿಯಲ್ಲ, ಬೆಸ್ಟ್ ಬಿಡು, ನೀನೇ ಅದೃಷ್ಟವಂತ ನೀನು. ಯಾರ್ಯಾರು ಮಾಲಾಪೇಶದಲ್ಲಿ ಆರ್ಡ್ರ್ ಬಿದ್ದವ್ರು ಗೊತ್ತಿರತ್ತೆ ಆಲ್ಮೋಸ್ಟ್ ಎಷ್ಟು ನಿಮಿಷ ವೇಟ್ ಮಾಡಿದ್ದೆ ಅಂತ. ಅಲ್ಲಿ ನಮ್ಮ ಫ್ರೆಂಡ್ಸ್ ಬಂದವನೇ ದಿಲೀಪ, ಆಫ್ಟರ್ ಲಾಂಗ್ ಟೈಮು. ನೋಡೋಣ, ಇವಾಗ ಲಾಗಿನ್ ಆಗಿಬಿಟ್ಟು ಸಿಗ್ತೀನಿ ಮತ್ತೆ ಆಮೇಲೆ. ಲಾಂಗ್ ಟೈಮ್ ಬಂದುಬಿಟ್ರೆ ಇದೇ ಗೋಳು ನೋಡಿ. ಶಿಫ್ಟ್ ಬುಕ್ ಮಾಡೋದು ಗೊತ್ತಾಗ್ತಲ್ಲ. ಮಾಡ್ಕೋ. ಯಾವ ಥರ ಗುರು? ನನಗೇನು ಗೊತ್ತಾ, ಡೈಲಿ ಮಾಡ್ತಿಲ್ಲ, ಹಂಗೆ ಮಾಡ್ಕೋ. ಇಷ್ಟೇನಾ? ಅಷ್ಟೇ ನೋಡಿ. ಏನು ಸ್ಮಾರ್ಟ್ ಅಂತಾನೆ ಲವರ್ ಬಾಯ್. ಎಷ್ಟು ಹುಡುಗರು ಪಟಾಯಿಸಿದ್ಯಾವ ದಿಲೀಪ? ಏಯ್ ಹೇಳಲ್ಲ. ಆಯ್ತು, ಡ್ಯೂಟಿ ಆನ್ ಮಾಡಿ ನೀನೆ. ನಾನೇ ಮಾಡ್ಬೇಕಂತೆ ನೋಡಿಯಪ್ಪ. ನಾನೇ ಕೆಲಸ ಮಾಡಿಲ್ಲ, ಈ ಬಡ್ಡಿ ಮಗಳು ಡ್ಯೂಟಿ ಆನ್ ಮಾಡ್ಬೇಕಂತೆ. ಎಷ್ಟು 30 ರೂಪಾಯಿ ಎಕ್ಸ್ಟ್ರಾ ಅಂದರೆ ಇದು ಪರ್ ಆರ್ಡರ್ ಬರುತ್ತೆ. ಇವಾಗ ಏನು ಪರ್ಸೆಂಟೇಜ್ ತೆಗೆದ್ಬಿಟ್ಟು ನಿನ್ಗೂ ಐತಲ್ ಗುರು, ಇವತ್ತು ಸಂಡೆ ಎಲ್ಲ ಅದಕ್ಕೆ ಕೊಟ್ಟ ಶೆಡೆ. ಅದಕ್ಕೆ ಕಾರಣ ಇವಾಗ ಯಾಕೆ ಸ್ವಿಗ್ಗಿ ಮತ್ತೆ ಮಾಡಕ್ಕೆ ಬಂದಿದ್ಯಾ? ಬೇರೆ ಕೆಲಸ ಮಾಡೋ ಹೋಗು. ಇವತ್ತಿನ ಮೊದಲನೇ ಆರ್ಡರ್ ಫಸ್ಟ್ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಂದ ಬಿದ್ದಿರೋದು 30 ರೂಪಾಯಿ ಸರ್ಜ್ ಇದೆ. 61 ರೂಪಾಯಿ JB ಮಾರ್ಕ್ ಬ್ಯಾಕ್ ಸೈಡ್ ಬಿದ್ದಿರೋದು. ಮುಕ್ತಾಪ ಲೈಟು. ಹೋಗೋಣ ಬರ್ರಿ, ಫುಡ್ಡು ರೆಡಿ ಇರೋದು. ಇವಾಗ ಬೇಗ ತೊಗೊಂಡು ಹೋಗೋಣ. ಒಂದು ಆರ್ಡ್ರ್ ಹೊಡೆದ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಇಲ್ಲೇ ಬಂದುಬಿಟ್ಟು ಕುತ್ಕೊಳ್ಳೋದಂಗೆ ಆಯಿತು. ಇವತ್ತು ಫಸ್ಟ್ ಆರ್ಡ್ರು 63 ರೂಪಾಯಿ ಆಯಿತು. ಮತ್ತೆ 80 ಫೀಟ್ ರೋಡ್ ಸಂಜಯನಗರ ಕಾರ್ನರ್ ಎಕ್ಸ್ಟ್ರೀಮ್ ಹತ್ರ ಬಂದುಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀನಿ. ನೋಡು, 5Ds ಯಾವುದೋ ಒಂದು ಕೊಟ್ಟೆ ಬಿಟ್ಟ. ನೋಡೋಣ ಇದಕ್ಕೆ ಎಷ್ಟು ರೂಪಾಯಿ ಕೊಡ್ತಾನೆ. 30, 44, 14 ರೂಪಾಯಿ ಟ್ರಾವೆಲ್ ಪೇ. ಫುಡ್ ನಾಟ್ ರೆಡಿ. ಇಲ್ಲಿ ಬಂದ ತಕ್ಷಣ ಕೊಟ್ಬಿಟ್ಟ ನೋಡಿ. ವಡ ಒಂದು, ಗೀ ಪೊಂಗಲ್ 2 ಇದೆ ಐಟಮು. ಎಲ್ಲಿ ಕರೆಕ್ಟಾಗಿ ಡ್ರಾಪು RK ಗಾರ್ಡನು. ಬರೀ 2 ಒಂದು ಆರ್ಡ್ರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ. 108 ರೂಪಾಯಿ ಕೊಟ್ಟಿದ್ದ. 43 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ ಈ ಆರ್ಡ್ರಿಗೆ. ಯಾಕಂದರೆ ಬೇರೆ ಅಪಾರ್ಟ್ಮೆಂಟಿಗೆ ಬೆಳಗ್ಗೆ ಕೊಡೋಕೆ ಹೋಗಿದ್ದೆ. ಕನ್ಫ್ಯೂಸ್ ಆಗಿಬಿಟ್ಟು, ಅಂದರೆ ಅದು ಲೊಕೇಶನಲ್ಲಿ ತೋರಿಸ್ತಲ್ಲ. ಆಮೇಲೆ ಅವರು ಒಳ್ಳೆ ಕಸ್ಟಮರ್ ಆಗಿದ್ರು, ಅಂದರೆ ಒಳ್ಳೆ ಅಪಾರ್ಟ್ಮೆಂಟ್ನವರಾಗಿದ್ರು. ಇದು ನಮ್ದಲ್ಲ ಅಂತ ಅಂದ್ಬಿಟ್ರು. ಅಷ್ಟು ನಾನು ಡೆಲಿವರಿ ಕಂಪ್ಲೀಟು ಕೊಟ್ಟಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ರೆ ಪೆನಾಲ್ಟಿ ಫಿಕ್ಸ್ ಆಗಿರ್ತಿದ್ದು. ಅಂದರೆ ಕಸ್ಟಮರ್ ಅವರು ನನಗೆ ಆರ್ಡರ್ ಬಂದಿಲ್ಲ ಅಂತ ಅವ್ರು ಸುಮ್ಮನೆ ತೊಗೊಂಡೋಗಿಬಿಟ್ಟಿದ್ರೆ ಕಂಪ್ಲೇಂಟ್ ರೈಸ್ ಮಾಡಿಬಿಡ್ತಿದ್ರು ಇವರು. ನೋಡ್ಬೋದು ಇವಾಗ ಅರ್ನಿಂಗ್ಸ್ 263 ರೂಪಾಯಿಗಿದೆ. ಎಷ್ಟು 5 ಆರ್ಡ್ರ್ ಹೊಡೆದಿದ್ದೀನಿ. ರಿಟರ್ನು ಯಾವುದೋ ಒಂದು ಕೊಟ್ಟನಪ್ಪ. 20 ರೂಪಾಯಿ ಟಿಪ್ಸ್ ಎಲ್ಲ ಸೇರಿಸ್ಬಿಟ್ಟು 5 ಕಿಲೋಮೀಟ್ರಿಗೆ. ಇಲ್ಲಿ ಜಕ್ಕೂರು ಸೈಡು ಪಿಕಪ್ಪು ಬಂದುಬಿಟ್ಟು ಎಲ್ಲೋ ಜಕ್ಕೂರು ಸೈಡ್ ಇರೋದು 81 ರೂಪಾಯಿ. ಪಿಕಪ್ ಡ್ರಾಪ್ ಸೇರಿ 5 ಕಿಲೋಮೀಟ್ರ್ ಐತೆ. ಡೆಲ್ಲಿನ ಯಾರಿಗೆ ಗೊತ್ತು. ಹೋಗೋಣ ಬರ್ರಿ ಇದು ಪಿಕಪ್ ಮಾಡೋಕ್ಕೆ. ಇವಾಗ ಟೈಮ್ ಬಂದುಬಿಟ್ಟು 10:44 ಆಗಿರೋದು. ಇವಾಗ ಟಾರ್ಗೆಟ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 10 ಆರ್ಡ್ರ್ ಆಗಿರೋದು. ಇನ್ನು 30 ಸೆಕೆಂಡಲ್ಲಿ 24 ರೂಪಾಯಿ ಬರುತ್ತೆ. 542 ರೂಪಾಯಿ ಆಗಿದೆ ಅಮೌಂಟು. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಭಾರತಿ ಸಿಟಿದಲ್ಲಿ ಇರೋದು. ಎಲ್ಲಿ ಸಾಕಾರಂಗ್ರ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಂದ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ನೋಡಿ ಏನು ಸಖತ್ತಾಗಿದೆ. ಫುಲ್ ಮೇಲ್ಗಡೆ ಒಂದು ಗಾರ್ಡನ್ ಇಟ್ಬಿಟ್ಟವ್ರೆ. 18 ಫ್ಲೋರ್ ಮೇಲ್ಗಡೆ. ಇವಾಗ ಬಂದುಬಿಟ್ಟು ಇಲ್ಲಿ ರಿಟರ್ನ್ ಅಮೌಂಟ್ ಬೇರೆ 30 ಸೆಕೆಂಡಲ್ಲಿ ಇವಾಗ ಬಂದುಬಿಡುತ್ತೆ. ಇದನ್ನು ನೋಡ್ಬೋದು.
ಎರಡೆರಡು ಬಂದುಬಿಡ್ತಲ್ಲ ಯಾವ ಕಡೆ ಲಿಫ್ಟು ಯಾವುದಾದ್ರು ಒಂದು ಹೋಗ್ಬಿಡೋಣ ಆ ಕಡೆ. ಇದು ಅಮೌಂಟ್ ಬಂತು ಗ್ರೌಂಡ್ ಫ್ಲೋರಿಗೆ ಹೋಗ್ಬಿಡೋಣ. 26 ಫ್ಲೋರ್ ಬಿಲ್ಡಿಂಗ್ ಐತೆ ಇದು. ಇವಾಗ ಎಷ್ಟಪ್ಪ 542 ಚಿಲ್ಲರೆ ಆಗಿರಿದೆ. 15 ಆರ್ಡ್ರ್ ಬೇಕಾಗಿರೋದು. ಇನ್ನೂ ಸರ್ಜು ಇನ್ನೂ 15 ನಿಮಿಷ ಸರ್ಜ್ ಇರೋದು. ಬರೀ ಇವಾಗ ಝೋನ್ ಕಡೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಇವಾಗ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದೆ. 23 ಕಿಲೋಮೀಟ್ರಿಗೆ ಬರೀ 115 ರೂಪಾಯಿ ಕೊಟ್ಟಿದ್ದಂತ. ಎಲ್ಲಿ ಮಾಧವ್ ಅವ್ರು ಕೊಟ್ಟಿದ್ದು ಅದು ವಿಡಿಯೋ ಮಾಡೋಕ್ಕಾಗಿರಲ್ಲ, ಅದಕ್ಕೆ ಈ ಆರ್ಡ್ರನ್ನ ರಿಜೆಕ್ಟ್ ಮಾಡಿದ್ದೀನಿ. ಇಲ್ಲಿ ಇವಾಗ ನೋಡೋಣ, ಇನ್ನೂ 20 ನಿಮಿಷ ಇರೋದು. 12 ಗಂಟೆಗೆ ಸರ್ಚ್ ಸ್ಟಾರ್ಟ್ ಆಗೋಕ್ಕೆ. ನಾವು ನೋಡೋಣ ಇಲ್ಲೇ ಯಾವ್ದಾರು ಒಂದು ಲೋಕಲ್ ಆರ್ಡರ್ ಕೊಡ್ತಾನೆ ಅಂತ ಅಂದ್ಕೊಂಡು ವೇಟ್ ಮಾಡ್ತೀನಿ. ಆಲ್ಮೋಸ್ಟ್ 23 ಕಿಲೋಮೀಟ್ರಿಗೆ 110 ರೂಪಾಯಿ, ರಿಟರ್ನ್ ಒಂದು 100 ರೂಪಾಯಿ, ಆಲ್ಮೋಸ್ಟ್ ಒಂದು 200 ರೂಪಾಯಿ ಕೊಟ್ಟಿದ್ದೆ ಅಷ್ಟೇ. ಯಾರೋ ಹೋಗ್ಬಿಟ್ಟು ಬರ್ತಾರೆ. 25 ಕಿಲೋಮೀಟ್ರ್ ಆಗುತ್ತೆ ಇದು. ಅದಕ್ಕೆ ಬೇಡ ಅಂತ ನನಗೆ ರಿಜೆಕ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿಂದು ಒಂದು ಆರ್ಡ್ರ್ ರಿಜೆಕ್ಟ್ ಆಯಿತು. ಇನ್ನು ಯಾವುದೂ ರಿಜೆಕ್ಟ್ ಮಾಡೋಂಗಿಲ್ಲ. ಸಾಯಂಕಾಲವರೆಗೂ ಹಂಗೆ ಹೊಡೆಯೋಣ. ನೋಡೋಣ ಇವಾಗ ಆರ್ಡ್ರ್ ಬಿದ್ದ ಮೇಲೆ ಮತ್ತೆ ಸಿಗ್ತೀನಿ. 30 ರೂಪಾಯಿ ಎಕ್ಸ್ಟ್ರಾ ಇದೆ ಪರ್ ಆರ್ಡ್ರಿಗೆ. ಅರ್ನಿಂಗ್ಸ್ ಬಂದುಬಿಟ್ಟು 700 ರೂಪಾಯಿ ಆಗಿದೆ 5 ಅವರ್ಗೆ. ಇನ್ನೂ ಬೇಕಾಗಿರೋದು 11 ಆರ್ಡ್ರ್ 14 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇವಾಗ ಪೀಕ್ ಅವರ್ಸಲ್ಲಿ ಯಾವ ಥರ ಹೊಡಿಸ್ತಾನಂತ ನೋಡೋಣ. ಬರೀ ಸ್ವಲ್ಪ ಜಲ್ದಿ ಹೊಡಿನಿ, ಯಾಕಂದ್ರೆ ಟಾರ್ಗೆಟ್ ಇನ್ನೂ ಭಾಳ ಬೇಕಾಗೈತಿ. ಇನ್ನು ಆಲ್ಮೋಸ್ಟ್ 11-12 ಆರ್ಡ್ರ್ ಹೊಡಿಬೇಕಾಯ್ತು ನಾನು. ನೋಡ್ಬೋದು ಇನ್ನೂ ಎಷ್ಟು ಬೇಕಾದ್ರೆ ನನಗೆ ಒಂದು ನಿಮಿಷ. 11 ಆರ್ಡ್ರ್ ಹೊಡಿಬೇಕಾಯ್ತೆ ಇವಾಗ. ಆಮೇಲೆ ಸಿಗ್ತೀನಿ ಆರ್ಡ್ರ್ ಬಿದ್ದ ಮೇಲೆ. ಇವಾಗ ಟೈಮು 1:42 ಗಂಟೆ ಟೈಮಿಂಗ್ ಆಗಿದೆ. 870 ಪ್ಲಸ್ 90 ರೂಪಾಯಿ. 90 ರೂಪಾಯಿ ಬಂದುಬಿಟ್ಟು 4 ಗಂಟೆಗೆ ಇದನ್ನಾಗುತ್ತೆ ಲಾಕು. ನೋಡೋಣ ಇನ್ನೂ 6 ಆರ್ಡ್ರ್ ಬೇಕಾಗಿರೋದು. 19 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇವಾಗ ಜಯಮಲ್ ಹತ್ರ ಇದ್ದೀನಿ. ಇಲ್ಲಿಂದ ಯಾವುದಾದ್ರು ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ, ಎಲ್ಲರೂ ಇಲ್ಲ ಝೋನಲ್ಲಿ ಇದ್ದೀನಿ. ನೋಡೋಣ ವೇಟ್ ಮಾಡ್ತೀನಿ. ಆಮೇಲೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಊಟ ಮಾಡ್ಕೊಂಡು ನಾನು ಊಟ ಮಾಡ್ಕೊಂಡು ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಸಂಜಯ ನಗರದಲ್ಲಿದ್ದೀನಿ. ಇಲ್ಲಿಂದ ಆರ್ಡ್ರ್ ಕೊಟ್ಟಿರೋದು ಒಂದು. ಇನ್ನೂ ಬೇಕಾದ್ರೆ ನನಗೆ ಟಾರ್ಗೆಟ್ಗೆ ಎಷ್ಟಪ್ಪ ಅಂದರೆ ಇದು 1 ನಿಮಿಷ. ಇನ್ನೂ 2 ಆರ್ಡ್ರ್ ಬೇಕಾಗಿದೆ. 210 ರೂಪಾಯಿ ಇದನ್ನಾಗಬೇಕು. 983 ರೂಪಾಯಿ ಇದೆ. ಐಸ್ ಕ್ರೀಮ್ ಆರ್ಡ್ರ್ ಬಿದ್ದಿರೋದು. ನಾನೊಂದು ಕೇಳಿದೆ ಫ್ರೀದಲ್ಲಿ ಕೊಡಪ್ಪ ಅಂತ. ನನಗೊಂದು ಫ್ರೀದಲ್ಲಿ ಕೊಡೋ ಚಿನ್ನ. ಅವ್ನು ಮಾತಾಡ್ತಾನೆ ಇಲ್ಲ. ನನಗೊಂದು ಫ್ರೀದಲ್ಲಿ ಕೊಡೋ ಅಂದ್ರೂ ಏನು ಮಾತು ಇಲ್ಲ ಏನಿಲ್ಲ. ನೋಡೋಣ ಇದು ಆರ್ಡ್ರ್ ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡೋಕೆ ಹೋಗೋಣ. ಇವಾಗ ಟಾರ್ಗೆಟು ಬಂದುಬಿಟ್ಟು ಫಸ್ಟ್ ಟಾರ್ಗೆಟ್ ಮುಗಿದೋಗೈತೆ. 1084 ಪ್ಲಸ್ 300 1300 ಚಿಲ್ಲರೆ ಆಗಿರೋದು. 8 ಅವರ್ ಡ್ಯೂಟಿ ಆಗೋಕ್ಕೆ ಬಂತು. ಇವಾಗ 3:13 ಟೈಮಿಂಗ್ ಆಗಿದೆ. ನೋಡೋಣ ಇನ್ನೊಂದು ಆರ್ಡ್ರ್ ಹೊಡ್ಬಿಟ್ಟು ಮನೆ ಇಲ್ಲಿ ಹಾಕೊಂಡು ಕೊಟ್ಬಿಟ್ಟ. ಓಹೋ ಕಾಂತಿ ಸ್ವೀಟ್ಸಿಂದ ಆರ್ಡ್ರ್ ಕೊಟ್ಟಿರೋದು. ಇದೊಂದು ಆರ್ಡ್ರ್ ಹೊಡೆದ್ಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ. 2000 years later. ಇವಾಗ ಸಾಯಂಕಾಲ 6:45 ಗಂಟೆ ಡ್ಯೂಟಿ ಆನ್ ಮಾಡಿದ್ದೀನಿ. 1413 ರೂಪಾಯಿ ಅರ್ನಿಂಗ್ಸ್ ಆಗಿರೋದು ಇವತ್ತು 8 ಅವರ್ 31 ನಿಮಿಷಕ್ಕೆ. ಇನ್ನೂ ಬೇಕಾಗಿರೋದು 9 ಆರ್ಡ್ರ್ 28 ಆರ್ಡ್ರ್ ಹೊಡೆದ್ಬಿಟ್ಟಿದ್ದೀನಿ. ನೋಡೋಣ ಇವಾಗ ಹಿಂಗೆ ಆರ್ಡ್ರ್ ಕೊಡ್ತಾನಂತ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಬರ್ರಿ ಇದು ಯಾವುದೊಂದು ಕೊಟ್ಟ ನಮ್ಮೂರು ನಾಟಿ ಮನೆಯಿಂದ. ಓಹೋ ಏನು 41 ರೂಪಾಯಿನ. ಸರ್ಜೆ ಇಲ್ಲ, ಸರ್ಜ್ ತೋರಿಸ್ಬಿಟ್ಟು ಸರ್ಜೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ, ಯಾಕೆ ಇರ್ಬೇಕು? ನಮ್ಮೂರು ನಾಟಿ ಮನೆಯಿಂದ ಒಂದು 14 ರೂಪಾಯಿ ಅಂತ. ಸರ್ಜೆ ಕೊಡಲಿಲ್ಲ ನನಗೆ. ಎಲ್ಲೈತೆ ಸರ್ಜ್ ನಂದು? ಇಲ್ಲಿ ನೋಡಿದ್ರೆ ಸರ್ಜ್ ತೋರಿಸ್ತಾ ಇದ್ದಾನೆ ನೋಡಿ. 30 ರೂಪಾಯಿ ತೋರಿಸಿದ್ದಾನೆ ಇಲ್ಲಿ ನೋಡಿ. ಮತ್ತು ಇದಕ್ಕೆ ಮಾತ್ರ ಸರ್ಜೆ ಕೊಟ್ಟಿಲ್ಲ, ಯಾಕಂತ ಗೊತ್ತಿಲ್ಲ. ನೋಡೋಣ ಹೋಗೋಣ ಬರ್ರಿ. ಇಲ್ಲಿ ನೋಡಿ ಸ್ನೇಹಿತರೆ, ರಾಮೇಶ್ವರ್ ಕೆಫೆಯಲ್ಲಿ ಬಂದುಬಿಟ್ಟು 231 ರೂಪಾಯಿ ಎಕ್ಸೆಲ್ ಆರ್ಡ್ರ್ ಬೋನಸ್ ಕೊಟ್ಟಿರೋದು. ಗ್ರೇಟ್ ಅಂತ ಒತ್ತಿಬಿಡೋಣ. ನೋಡೋಣ ಇಷ್ಟು ಐಟಮ್ ಇದೆ ನೋಡಿ. ಟೋಟಲ್ 17 ಐಟಮ್ಸು. ಎಲ್ಲ 6 3 3 3 2 1 ಡ್ರಾಪು ಎಲ್ಲ ಇದೆಯಪ್ಪ ಅಂದರೆ ಎಲ್ಲಿ ಓಹೋ ಇದಕ್ಕೆ ಎಂಬೇಸಿ ಹೋಗೋಣ ಬರ್ರಿ. ಇನ್ನು ಡ್ರಾಪ್ ಕೊಡೋದಿಲ್ಲ. ಫುಡ್ ರೆಡಿ ಇಲ್ಲ. ಫುಡ್ ರೆಡಿ ಆದಮೇಲೆ ಪಿಕಪ್ ಮಾಡೋಣ. ಡ್ರಾಪ್ ಆಯ್ತು ನೋಡ್ರಿ 342, 235 ಎಕ್ಸೆಲ್ ಆರ್ಡ್ರು, 50 ರೂಪಾಯಿ ಸರ್ಜು. 15 ನಿಮಿಷ ವೇಟ್ ಮಾಡಿದ್ದಕ್ಕೆ 342 ರೂಪಾಯಿ. ಇವತ್ತು ಒಂದು ಆರ್ಡ್ರಿಗೆ 342 ರೂಪಾಯಿ. ಖುಷಿಯಾಗಿಬಿಟ್ಟೆ ಇವತ್ತು ಫುಲ್ ಡೇ. ಇರುವಾಗ ಇನ್ನೂ ಎಷ್ಟು ಆರ್ಡ್ರ್ ಬೇಕು ನನಗೆ? ಬೇಕಾಗಿರೋದು ಇನ್ನೂ 6 ಆರ್ಡ್ರ್ ಬೇಕಾಗಿರೋದು. 1800 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ ಇವಾಗ ಮತ್ತೆ ಸಿಗ್ತೀನಿ. 8:30 ಗಂಟೆ ಇನ್ನು 2 ಅವರ್ ಐತೆ ಲಾಗಿನ್ ಆಗಿರ್ಬೇಕು ನಾನು. ಇವಾಗ ಫುಲ್ ಟಾರ್ಗೆಟ್ ಮುಗಿದೋಯ್ತು. 9:52 ಗಂಟೆಗೆ ಫುಲ್ ಟಾರ್ಗೆಟ್ ಮುಗಿದೋಗೈತೆ. ನೋಡೋಣ 49 ರೂಪಾಯಿ ಕೊಟ್ಟೆ. ರಿಟರ್ನು 29 ರೂಪಾಯಿ ಇರೋದು. ಇಲ್ಲಿ ನಿಮ್ಗೆ ತೋರಿಸ್ತೀನಿ. ನೋಡಿ 29 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ ಈ ಆರ್ಡ್ರಿಗೆ. ಇವಾಗ ನಂದು ಅರ್ನಿಂಗ್ಸ್ ಬಂದುಬಿಟ್ಟು 2000 ಚಿಲ್ಲರೆ ಅಂದರೆ 2300 ಚಿಲ್ಲರೆ ಆಗಿಬಿಟ್ಟಿದೆ. 38 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇವಾಗ 5 ನಿಮಿಷ ವೇಟ್ ಮಾಡಬೇಕು. ಇನ್ನೂ 30 ಪ್ಲಸ್ 50 ರೂಪಾಯಿ ಸರ್ಜ್ ಕೊಡ್ತಾಯಿದ್ದೀನಿ. ಪ್ರತಿ ಆರ್ಡ್ರಿಗೆ 55 ರೂಪಾಯಿ ಸರ್ಜ್ ಇದೆ. ನೋಡೋಣ ಇವಾಗ ಇಲ್ಲಿಂದ 5 ನಿಮಿಷದಲ್ಲಿ ಯಾವ್ದಾದ್ರು ಆರ್ಡರ್ ಕೊಟ್ಟರೆ ಕೊಡ್ತಾನೆ, ಬಿಟ್ಟರೆ ಬಿಡ್ತಾನೆ. ನೋಡೋಣ ಇವಾಗ ಲಾಸ್ಟಲ್ಲಿ ಕ್ಲೋಸಿಂಗಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸ್ತೀನಿ. ಇವಾಗ ಡ್ಯೂಟಿ ಆಫ್ ಮಾಡ್ತಾ ಇದ್ದೀನಿ. 10:40 ಆಯಿತು. ಇರಿ ಡ್ಯೂಟಿ ಆಫ್ ಮಾಡಿಬಿಡ್ತೀನಿ. ಇವತ್ತಿಂದ ಅರ್ನಿಂಗ್ಸ್ ಎಷ್ಟೇಟಾಯ್ತು ಅಂತ ತೋರಿಸ್ಕೊಡ್ತೀನಿ. ಇರಿ ನೋಡ್ಬೋದು. ಇವತ್ತು ಅರ್ನಿಂಗ್ಸು ಎಷ್ಟು? 2127
2127 ಪ್ಲಸ್ 400 ಪ್ಲಸ್ 525. ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು ಟೋಟಲ್ 3052 ರೂಪಾಯಿ ಆಗಿದೆ. ಇದು 400 ರೂಪಾಯಿ ಲಾಕು, ಇನ್ನು 11 ಗಂಟೆ ಲಾಕ್ ಆಗುತ್ತೆ. ಇವತ್ತಿಂದ 12 ಅವರ್ 32 ನಿಮಿಷ ಡ್ಯೂಟಿ, 46 ಆರ್ಡ್ರ್ ಹೊಡೆದಿದ್ದೀನಿ. ಎಷ್ಟು ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದೀನಿ. 3000 ರೂಪಾಯಿ ಅರ್ನಿಂಗ್ಸು ಅಂದರೆ 2500 ರೂಪಾಯಿ ಬರೀ ಅರ್ನಿಂಗ್ಸ್ ಆಗಿದೆ. 525 ರೂಪಾಯಿ ಎಣಿಸಿದ್ದು ಟೋಟಲ್ 3052 ರೂಪಾಯಿ. ಇವತ್ತಿನ ಇದನ್ನು ಮುಗೀತು. ನೋಡೋಣ ಇನ್ನು ಸಂಡೇ ಇಲ್ಲಿಗೆ ಕಂಪ್ಲೀಟ್ ಆಯಿತು ಈ ವಾರದ್ದು. ನಾಳೆಯಿಂದ ಸೋಮವಾರದಿಂದ ಡ್ಯೂಟಿ ಮಾಡೋಣ ಕರೆಕ್ಟಾಗಿ. ಬರ್ರಿ ಮತ್ತು ನಾಳೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಾಗ. ಅಲ್ಲಿರೋ ಟಾಟಾ ಬಾಯ್ ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್. ಹಂಗೆ ವೀಡಿಯೋನ ಸ್ವಲ್ಪ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರೂ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.